ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ಇವತ್ತು ನಾವು ಮಾಡ್ತಾ ಇದ್ದೀವಿ. ಏನು ವಿಶೇಷಪ್ಪ ಅಂದ್ರೆ ತಿರಂಗ ಯಾತ್ರೆ, ಆಪರೇಷನ್ ಸಿಂಧೂರ್ ಅಂತಕ್ಕಂಥ ಒಂದು ಯುದ್ಧ ಮಾಡಲಿಕ್ಕೆ ಒಂದು ಹೆಸರನ್ನು ಇಟ್ಕೊಂಡು ಪಾಕಿಸ್ತಾನದವರು ಜಮ್ಮು ಕಾಶ್ಮೀರಿಗೆ ಬಂದಂಥ ಪ್ರವಾಸಿಗರನ್ನು ಗುಂಡಿಟ್ಟು ಅವ್ರನ್ನ ಸಾಯಿಸಿದರು. ಅದರ ಪ್ರತೀಕಾರವಾಗಿ ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಹಾಗೂ ಎಲ್ಲ ಸೈನಿಕರ ಮುಖ್ಯಸ್ಥರು ಕೂಡಿಕೊಂಡು ಅದಕ್ಕೆ ಪ್ರತೀಕಾರವನ್ನು ತೀರಿಸಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಆಪರೇಷನ್ ಸಿಂಧೂರ್ ಅಂತೇಳಿ ಹೆಸರನ್ನಿಟ್ಟು ಕೇವಲ 7 ನಿಮಿಷದಲ್ಲಿ ಪಾಕಿಸ್ತಾನದ 9 ನೆಲೆಗಳನ್ನು ಸುಟ್ಟರು. 7 ನಿಮಿಷದಲ್ಲಿ 9 ನೆಲೆಗಳನ್ನು ಸುಟ್ಟು ಒಂದು ವಿಶೇಷವಾದಂಥ ನಮ್ಮ ಪಡೆ, ಅದು ಸೈನಿಕ ಪಡೆ, ಭಾರತ ದೇಶದ ಸೈನಿಕರು ಇವತ್ತು ಹೆಂಗದಾರಪ್ಪ ಅಂದ್ರೆ ನಮ್ಮ ಭಾರತ ದೇಶನಾಗ ಪ್ರತಿಯೊಬ್ಬರು ಒಂದು ಸಣ್ಣ ಹುಡುಗನ ಕೇಳಿದ್ರು ಸಹಿತ ನೀ ಏನು ಹಾಕಿಪ್ಪ ಅಂದ್ರೆ ನಾ ಸೈನಿಕ ಹಾಕನತ್ ಹೆಮ್ಮೆಯಿಂದ ಹೇಳ್ಕೊತಾರೆ. ಅಷ್ಟೇ ಅಲ್ಲದೆ ಬರೀ ಪುರುಷರು ಅಷ್ಟೇ ಅಲ್ಲದೆ ಮಹಿಳೆಯರು ಸಹಿತ ನಾವು ಸೈನಿಕರು ಹಾಕಿವಿ ಅಂತೇಳಿ ಹೇಳ್ತಾರೆ. ಅದರಲ್ಲಿ ವಿಶೇಷವಾಗಿ ಮುಂದಾಳತ್ವವನ್ನು ವಹಿಸಿದಂಥ ನಮ್ಮ ಬೆಳಗಾವಿ ಜಿಲ್ಲೆಯ ಕೊಣ್ಣೂರವರು, ಅಂದರೆ ನಮ್ಮ ಬೆಳಗಾವಿ ಜಿಲ್ಲೆಯ ಸೊಸೆಯವರು ಸಹಿತ ಈ ಯುದ್ಧದಲ್ಲಿ ಮುಂದಾಳತ್ವವನ್ನು ವಹಿಸಿದ್ದಾರೆ. ಅವ್ರಿಗೂ ಸಹಿತ ಜೋರಾದ ಚಪ್ಪಳೆಯೊಂದಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸೋಣ. ಅಷ್ಟೇ ಅಲ್ಲದೆ ಈಗ ನಡೆದಂಥ ಆಪರೇಷನ್ ಸಿಂಧೂರ್ ಯುದ್ಧದಲ್ಲಿ ಸಹಿತ ಕೆಲವೊಂದು ಜನ ನಮ್ಮ ಭಾರತೀಯ ವೀರರು ಮರಣವನ್ನು ಹೊಂದಿದ್ದಾರೆ. ಅವ್ರಿಗೂ ಸಹಿತ ಅವರ ಕುಟುಂಬದವರಿಗೆ ಆಮೇಲೆ ಅವ್ರಿಗೂ ಸಹಿತ ದುಃಖವನ್ನು ಭರಿಸುವಂಥ ಶಕ್ತಿ ನಮ್ಮ ಭಾರತಾಂಬೆಯನ್ನು ಕೊಡಲಿ. ಯಾಕಂದರೆ ನಾವು ಇವತ್ತು ಎಲ್ಲರೂ ಆರಾಮಾಗಿದ್ದೀವಿ, ಊಟ ಮಾಡ್ತೀವಿ, ನಿದ್ದೆ ಮಾಡ್ತೀವಿ, ನಾವು ಆರಾಮದೀವಪ್ಪ, ನಮ್ಮ ಕೆಲಸ ಕಾರ್ಯಗಳನ್ನ ಮಾಡ್ಕೋತಂದ್ರೆ ಅದಕ್ಕೆ ಕಾರಣ ಯಾರಪ್ಪ ಅಂದ್ರೆ ನಮ್ಮ ಸೈನಿಕರು. ನಮ್ಮ ಸೈನಿಕರು ನಾವು ನೆನೆಸಲೇಬೇಕಾಗ್ಯದ. ಸೈನಿಕರನ್ನು ಒಂದು ಅನ್ನ ಕೊಡ್ತಕ್ಕಂಥ ರೈತರು, ಆಮೇಲೆ ಸೈನಿಕರನ್ನ ಈ ಸಂದರ್ಭದಲ್ಲಿ ನಾವು ನೆನಪು ಮಾಡ್ಕೋಬೇಕಾಗ್ತದೆ. ಅಂಥ ಒಂದು ಆಪರೇಷನ್ ಸಿಂಧೂರದಲ್ಲಿ ಭಾಗವಹಿಸಿ ವಿಜಯಶಾಲಿಗಳಾದಂಥ ನಮ್ಮ ಭಾರತದ ಸೈನಿಕರಿಗೆ ನಾವು ತಿರಂಗ ಯಾತ್ರೆ ಮುಖಾಂತರ ಅಂದ್ರೆ ಒಂದು ವಿಜೃಂಭಣೆಯಿಂದ ಅವರಿಗೆ ಒಂದು ಪ್ರೋತ್ಸಾಹನ ಕೊಡುವಂಥ ಕಾರ್ಯವನ್ನು ನಾವು ಇವತ್ತು ಮಾಡ್ತಾಯಿದ್ವಿ. ಇಲ್ಲಿ ವಿದ್ಯಾರ್ಥಿಗಳು ಮೊದಲಿಗೆ ನಾವು ಉದ್ಘಾಟನೆ, ವಿಶೇಷವಾಗಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾಯಿದ್ವಿ. ಅದು ಪ್ರಾರ್ಥನಾ ಗೀತೆ ಹಾಡೋದಲ್ಲ, ಮ್ಯೂಸಿಕ್ದೊಂದಿಗೆ ನಾವು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾಯಿದ್ವಿ. ಒಂದು ವಿಶೇಷ ಏನಪ್ಪ ಅಂದ್ರೆ ನಮ್ಮ ಸಂಸ್ಥೆಗೆ ತರಬೇತಿ ಬಂದಂಥ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿ ಅವರಿಬ್ಬರು ಮ್ಯೂಸಿಕ್ದೊಂದಿಗೆ ಈ ಆಪರೇಷನ್ ಸಿಂಧೂರ ತಿರಂಗ ಯಾತ್ರೆ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡ್ತಾಯಿದ್ದಾರೆ. ಒಂದು ವಿಶೇಷವಾದಂಥ ಕಾರ್ಯಕ್ರಮ. ಎಲ್ಲರೂ ಚಪ್ಪಾಳೆಯೊಂದಿಗೆ ಅವರಿಗೆ ಮೊದಲಿಗೆ ಅವಕಾಶವನ್ನು ನೀಡೋಣ.
ವಿದ್ಯಾರ್ಥಿಗಳಿಗೆ ಜೋರಾದ ಚಪ್ಪಾಳೆಯನ್ನು ಕೊಡಬೇಕು. ಒಂದು ವಿಶೇಷವಾಗಿ ನೇವಿ, ಆರ್ಮಿ ಮತ್ತು ಏರ್ಫೋರ್ಸ್ನಲ್ಲಿ ಸಹಿತ ಮ್ಯೂಸಿಷಿಯನ್ ಸೀಟ್ಗಳು ಇರ್ತಾರೆ, ನಿಮ್ಗೆ ಎಲ್ಲರಿಗೂ ಗೊತ್ತದ. ಆ ಮ್ಯೂಸಿಷಿಯನ್ ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡ್ತಾರೆ. ಬಹುಶಃ ನೀವು ಸೌಂಡ್ ಕೇಳ್ತಾ ಇರ್ತೀರಿ, ಎಲ್ಲರೂ ಸೌಂಡ್ ಕೇಳ್ತಾ ಇದ್ರಿ. ಯಾವುದೋ ಒಂದು ನಾವು ವರ್ಕ್ವನ್ನು, ಯಾವುದೇ ಒಂದು ವಿದ್ಯೆಯನ್ನು ಕಲಿಬೇಕಾದ್ರೆ ಭಾಳ ಹಾರ್ಡ್ ವರ್ಕ್ ಮಾಡಿದಾಗ ಮಾತ್ರ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ನಿಮ್ಗೆ ಎಲ್ಲರಿಗೂ ಗೊತ್ತಿದೆ. ಪ್ರತಿಯೊಂದು ಇರ್ಬೋದು, ನೀವು ಫಿಸಿಕಲ್ ಇರ್ಬೋದು, ಓದೋದಿರ್ಬೋದು, ಎಲ್ಲದರಲ್ಲಿ ಸಹಿತ ನಾವು ಕಠಿಣ ಶ್ರಮ ಹಾಕಿದ್ರೆ ಮಾತ್ರ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತೊಮ್ಮೆ ಜೋರಾದ ಚಪ್ಪಳಿಯಿಂದ ಇಬ್ಬರು ಶಿವರಾತ್ರಿಗೆ ಧನ್ಯವಾದಗಳನ್ನು ಹೇಳೋದು ಈ ಕಾರ್ಯಕ್ರಮದಲ್ಲಿ. ಅಲ್ಲಿ ಲೈನ್ ಎಲ್ಲ ಕಾಣ್ತಾರೆ. ನಮ್ಮ ಸಂಸ್ಥೆಯಲ್ಲಿ SSC-GD ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಗೆ ತರಬೇತಿ ಕೊಡಲಾಗುವುದು. ಪ್ರವೇಶ ಪ್ರಾರಂಭವಾಗಿದೆ. ಆತ್ಮೀಯ ಸ್ಪರ್ಧಾರ್ಥಿಗಳೇ, KPTCL, ಹೆಸ್ಕಾಂ, ಬೆಸ್ಕಾಂ, ಚೆಸ್ಕಾಂ ಮತ್ತು ಮೆಸ್ಕಾಂ ಹುದ್ದೆಗಳಿಗೆ ನಮ್ಮ ಸಂಸ್ಥೆಯಲ್ಲಿ ಪೂರ್ವಭಾವಿಯಾಗಿ ಫಿಸಿಕಲ್ ತರಬೇತಿ ಕೊಡಲಾಗುವುದು. 8 ಮೀಟರ್ ವಿದ್ಯುತ್ ಕಂಬವನ್ನು ಹತ್ತುವುದು, 1 ನಿಮಿಷದಲ್ಲಿ 50 ಸ್ಕಿಪ್ಪಿಂಗ್ ಹೊಡೆಯುವುದು, 12 ಪೌಂಡ್ ಶಾರ್ಟ್ ಪುಟ್ ಅನ್ನು 8 ಮೀಟರ್ ಅಂತರದಲ್ಲಿ ಎಸೆಯುವುದು,
100 ಮೀಟರ್ ರನ್ನಿಂಗ್ 14 ಸೆಕೆಂಡ್ಗಳಲ್ಲಿ ಓಡುವುದು ಮತ್ತು 800 ಮೀಟರ್ ಓಟವನ್ನು 3 ನಿಮಿಷಗಳಲ್ಲಿ ಓಡಿ ಪೂರೈಸಬೇಕು. ಫಿಸಿಕಲ್ನಲ್ಲಿ 5ರಲ್ಲಿ ಕಂಪಲ್ಸರಿಯಾಗಿ 3 ಪಾಸ್ ಮಾಡಲೇಬೇಕು. ಅದರಲ್ಲಿ ವಿದ್ಯುತ್ ಕಂಬವನ್ನು ಹತ್ತುವುದು ಕಡ್ಡಾಯವಿರುತ್ತದೆ. ಇದರಲ್ಲಿ ಇನ್ನೊಂದು ವಿಶೇಷವೆಂದರೆ ಪುರುಷ, ಮಹಿಳೆಯರು ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ ಹಾಗೂ ಮಂಗಳಮುಖಿ ಎಲ್ಲರಿಗೂ ಕೂಡ ಫಿಸಿಕಲ್ ಸೇಮ್ ಇರುತ್ತದೆ. ಯಾವುದೇ ರೀತಿಯ ಬದಲಾವಣೆ ಇರುವುದಿಲ್ಲ. ಪ್ರವೇಶಗಳು ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರ್ವಹಿಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಎಸ್ಎಸ್ಸಿ ಜಿಡಿ, ಬಿಎಸ್ಎಫ್, ಸಿಆರ್ಪಿಎಫ್, ಅಸ್ಸಾಂ ರೈಫಲ್ಸ್, ಐಟಿಬಿಪಿ, ಸಿಐಎಸ್ಎಫ್, ಎಸ್ಎಸ್ಬಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.